ಊಟ ಮಾಡ್ತಾ ಇದ್ದಾನೆ. ಸೊ ನಂದು ಇನ್ನೂ ಬಂದಿಲ್ಲ, ಬರಬೇಕು ಅಂತ ಹೇಳಿದೆ. 500 ರೂಪಾಯಿ ತೆಗೆದು ಕೊಟ್ಟೋಗಿದ್ದಾರೆ ನನಗೂ ಮತ್ತು ದಿನೇಶ್ಗೆ. ಒಂದೊಂದು ವಿಚಾರದಲ್ಲ ಒಳ್ಳೆ ಇದೆ ಗೈಸ್ ನಮ್ಮ ಓನರು. ದುಡ್ಡು ಅಲ್ಲಿ ನೋಡಿ ಸ್ವಕ್ಕರು. ಸೊ ನೋಡ್ಬೋದು ತ್ರಮ್ಫಿಂಟ್. ಸೊ ಹೋಗುವ ಒಳಗೆ ಹೋಗು. ಸೊ ತ್ರಮ್ಫಿಂಟ್ ಯಾರಿಗೂ ಬಂದಿಲ್ಲ ಅಂದಿದ್ರೆ ಬಂದು ವಿಸಿಟ್ ಮಾಡಿ, ಒಳ್ಳೆ ಇದೆ. ಶೂ ಕಲೆಕ್ಷನ್ ಸಖತ್ತಾಗಿದೆ. ಶೂ ಕಲೆಕ್ಷನ್ ನೋಡಿದ್ರೆ ನೀವು ಕಳೆದ. ಸೊ ಗೈಸ್ ಗುಡ್ ಮಾರ್ನಿಂಗ್. 6:15 ಗೈಸ್. ಸೊ ಈಗ ಇದ್ದೆ ನೋಡಿ, ಮಳೆ ಬರ್ತಾ ಉಂಟು ಗೈಸ್. ಮಳೆ ಹೊಡೆದೋಗಿ ಈಗ ಸ್ವಲ್ಪ ನಿಂತಿದೆಯಾ ಅಂತ. ಅದೇನೇನು ಮಳೆ ಬರ್ತಾ ಉಂಟು. ಸೊ ಹೋಟೆಲ್ಗೆ ಹೋಗಬೇಕು, ಹೋಟೆಲ್ಗೆ ಹೋಗಿ ಸಿಗ್ತೆ. ಬೈ. ಸೊ ಗೈಸ್ ಈಗ ಹೋಟೆಲ್ ಹತ್ರ ಬಂದೆ. ಸೊ ಮಳೆ ಬರ್ತಾನೆ ಇದೆ ಗೈಸ್, ನಿಂತಿಲ್ಲ ಮಳೆ. ಸೊ ಓಕೆ ಹೋಗುವ. ಸೊ ಗೈಸ್ ಈಗ ಕಿಚನಿಗೆ ಬಂದೆ. ಸೊ ಮಳೆ ಬರ್ತಾನೆ ಇದೆ ಗೈಸ್. ನಮ್ಮ ರೂಮಲ್ಲಿ ಮಲ್ಕೊಂಡ್ರೆ ಮಳೆ ಬಂದಿದ್ದು ಗೊತ್ತಾಗಲ್ಲ, ಮಳೆ ಹೋಗಿದ್ದು ಗೊತ್ತಾಗಲ್ಲ ಗೈಸ್. ಅಲಾರಾಮ್ ಮುಡಿದು ಎಚ್ಚರಿಕೆ ಆಗಲಿಲ್ಲ. ಸೊ ಓಕೆ, ಪಟೆ ಕೆಲಸ ಮಾಡಿ ಮಾಮೂಲಿ ಟೈಮಾಗಿ ಸಿಗ್ತಾಯಿದೆ. ಓಕೆ ಬಾಯ್ ಗೈಸ್. ಮಳೆ ಇನ್ನೂ ಜೋರು ಬರ್ತಾ ಉಂಟು ಗೈಸ್. ನೋಡಿ ಮತ್ತೆ ಪುನಃ ಜೋರು ಆಗ್ತಾ ಇದೆ ಮಳೆ. ಓಕೆ ಬಾಯ್. ಸೊ ಗೈಸ್ ಈಗ ರೂಮಿಗೆ ಬಂದೆ. ಮಳೆ ಬರ್ತಾ ಉಂಟು ಗೈಸ್, ಹನಿ ಮಳೆ ಬರ್ತಾ ಉಂಟು. ಸೊ ರೈನ್ ಕೋಟ್ ಹಾಕೊಂಡು ಹೋಗಿದೆ. ಬೆಳಗ್ಗೆ ಸಹ ಮಳೆ ಬಂದು ನಿಂತಿತ್ತು. 6 ಗಂಟೆ ಸುಮಾರು ಆವಾಗಲೂ ಸ್ವಲ್ಪ ಮಳೆ ಬರ್ತಾಯಿತ್ತು ಗೈಸ್. ಸೊ ಊಟ ಪಾರ್ಸಲ್ ತಂದಿದ್ದೇನೆ. ಸೊ ಊಟ ಮಾಡುವ. ಸೊ ಊಟ ನೋಡುವ ಇವತ್ತಿನ ದಿನಚರಿ. ಗಂಟೆ ಕರೆಕ್ಟಾಗಿ 1 ವಾರ ಆಯಿತು ಗೈಸ್. ಬಿಸಿಲಿರೋದು, ಈಗ ಮಳೆ ಇನ್ನೊಂದು ವಾರ, ಇನ್ನು ಆಮೇಲೆ ಫುಲ್ ಮಳೆ ಶುರು ಆಗ್ತದೆ ನೋಡಿ ಜೂನಿಂದ. ಸೊ ಓಕೆ ಗೈಸ್ ಬಾಯ್. ಸೊ ಗೈಸ್ ಸ್ನಾನ ಮಾಡಿ ಬಂದೆ, ಫ್ರೆಶ್ ಅಪ್ ಆಗಿದ್ದೀನಿ ಈಗ. ಸೊ ಡಿಮಾರ್ಟಿಗೆ ಹೋಗಬೇಕು. ಡಿಮಾರ್ಟಿಗೆ ಅಥವಾ ಬೇರೆ ಕಡೆ ನೋಡಬೇಕು. ಈಗ ಬಟ್ಟೆ ತರಲಿಕ್ಕಿದೆ ಗಣೇಶನಿಗೆ. ಸೊ ಗಣೇಶನ ಬಂದಿದ್ದಾನೆ, ಇಲ್ಲಿ ಕೂತ್ಕೊಂಡಿದ್ದಾನೆ, ಮೊಬೈಲ್ ನೋಡ್ತಾ ಇದ್ದಾನೆ. ಸೊ ನಾನೀಗ ಸ್ನಾನ ಮಾಡಿ ಬಂದು ಫ್ರೆಶ್ ಅಪ್ ಆದೆ. ಸೊ ನೋಡುವ ಇಲ್ಲಿಗೆ ಹೋಗಿ ಬಟ್ಟೆ ತರ್ಕೊಂಡು ನಾನು ಡಿಮಾರ್ಟ್ ಅಂತ ಹೇಳಿದೆ. ನೋಡುವ ಗಣೇಶನ ಹೇಗೆ ಹೇಳ್ತಾನೆ ಅಂತ. ಸೊ ಓಕೆ ಗೈಸ್ ಬಾಯ್. ಸೊ ಗೈಸ್ ತಮ್ಮ ಪ್ರಿಂಟಿಗೆ ಬಂದಿದ್ದೇವೆ ನಾನು ಮತ್ತು ಗಣೇಶನ ಬಟ್ಟೆ ತೊಗೊಳ್ಲಿಕ್ಕೆ. ಅಲ್ಲಿ ನೋಡಿ ಸ್ವಕ್ಕರು. ಸೊ ನೋಡ್ಬೋದು ತಮ್ಮ ಪ್ರಿಂಟ್. ಸೊ ಹೋಗುವ, ಒಳಗೆ ಹೋಗುವ. ಶೂ ಕಲೆಕ್ಷನ್ ನೋಡಿ ಗೈಸ್ ಹೇಗೆ ಇಟ್ಟಿದ್ದಾರೆ. ಚಿಂದಿ ಅಣ್ಣವ್ರು ಒಳಗಡೆ ಇದ್ದಾರಂತ, ಫುಲ್ಲಿದೆ ಕಲೆಕ್ಷನ್. ಹೋಗುವ, ಒಳಗೆ ಹೋಗುವ. ಒಂದು ಅಪ್ಪನ 6 ರಂಜಿಗೆ ತಂದರೆ. ಸೊ ಗೈಸ್ ಇಲ್ಲಿ ನೋಡಿ ಸೆಟ್ರ್ ಬಾಕ್ಸ್ ಫಿಲ್ಮ್ಸ್ ಹಾಕಿದ್ದಾರೆ. ಶೂ ತಗೊಂಡ, ಮತ್ತು ಶೂ ವಾಚ್ ತಗೊಂಡ. ಸೊ ಶೂ ಕಲೆಕ್ಷನ್ಸ್ ಸಖತ್ತಾಗಿದೆ. ಸೊ ಬನ್ನಿ ನೀವು ಸಹ ವಿಸಿಟ್ ಕೊಡಿ ತಮ್ಮ ಫ್ರೆಂಡಿಗೆ. ಸೊ ಒಳ್ಳೆಯದೆ ಗೈಸ್. ಅದರಲ್ಲಿ 2 ಸೆಂಟ್ ಸಮೇತ ಫ್ರೀ ಕೊಟ್ಟಿದ್ದಾರೆ ಪರ್ಚೇಸ್ ಮಾಡಿದ್ದಕ್ಕೆ. ಸೊ ಮೇಲ್ಗಡೆನೂ ಇದೆ, ಕೆಳಗಡೆನೂ ಇದೆ ಗೈಸ್. ಶೂ ಕಲೆಕ್ಷನ್ ಮಾತ್ರ ಯೂನಿಕ್ ಆಗಿತ್ತು, ಮಾತ್ರ ಸಖತ್ ಮಾತ್ರ ಗೈಸ್. ಒಳ್ಳೆ ಇತ್ತು ಮಾತ್ರ ಶೂ ಕಲೆಕ್ಷನ್. ಯಾವುದು ನೋಡಿದ್ರೂ ತೊಗೊಳ್ಬೇಕಂತ ಅನಿಸ್ತಿತ್ತು. ಸೊ ಗಣೇಶನ ಒಂದರಲ್ಲಿ ಬ್ಲ್ಯಾಕ್ ಕಲರ್ ಶೂ ತೊಗೊಂಡಿದ್ದಾನೆ. ಸೊ ಅದು ಒಳ್ಳೆ ಇತ್ತು. ಶೂ ಕಲೆಕ್ಷನ್ ಅಲ್ಟಿಮೇಟ್ ಗೈಸ್. ಮತ್ತು ಬಟ್ಟೆನೂ ಸಹ ಕ್ವಾಲಿಟಿ ಒಳ್ಳೆ ಉಂಟು. ಸೊ ನಾನು ಮತ್ತು ಅವನು ಗಾಡ್ಸನ್ನು ತಗೊಂಡ್ವಿ. ಮತ್ತು ವಾಚ್ ಕಲೆಕ್ಷನ್ ಸಹ ಒಳ್ಳೆ ಇದೆ ಗೈಸ್. ಅದರಲ್ಲಿ 5000 ತನಕನೂ ವಾಚ್ ಕಲೆಕ್ಷನ್ ಇದೆ ಗೈಸ್, ನಿಮಗೆ ಬೇಕಿದ್ದರೆ. ಸೊ ಒಳ್ಳೆ ಉಂಟು, ಬೇಕಿದ್ದರೆ ವಿಸಿಟ್ ಕೊಡಿ, ಒಂದು ಸತಿ ನೋಡಿ ನೀವು ಸಹ ಹೇಗಿದೆ ಅಂತ. ಸೊ ನನಗಂತೂ ಸಖತ್ ಖುಷಿ ಆಯಿತು. ಸೊ ಓಕೆ ವೈಟ್ ಇದು ಒಂದೇ ಬ್ಲ್ಯಾಕ್ ಎಲ್ಲ ಹಾಕೊಂಡು ಮನುಷ್ಯನ. ಹಾಂ ಸೊ ಸತಿ ಎದುರುಗಡೆ ಲುಕ್ಕು ಮೊಬೈಲೆಲ್ಲ ಬಟ್ಟೆಲ್ಲಿ ಮಾಡಿರೋದು. ಸೊ ಸಖತ್ತಾಗಿ ಇದೆ ಡಿಸೈನ್ ಮಾತ್ರ, ಅದನ್ನು ಖುಷಿ ಆಯಿತು. ಸೊ ಓಕೆ ಬಿಲ್ ಮಾಡಿಸ್ತಾ ಇದ್ದೀವಿ ಈಗ. ಸೊ ಬಿಲ್ ಮಾಡಿಸ್ಲಿಕ್ಕೆ ಬಂದಿವಿ. ಸೊ ಆಮೇಲೆ ಒಂದು ಕನ್ನಡಕ ನೆನಪಾಯಿತು. ಸೊ
ಕನ್ನಡಕ ಹಿಂಗಿರ್ತಂತ ನೋಡ್ಲಿಕ್ಕೆ ಹೋದ್ವಿ. ಬಿಟ್ಟು ಕನ್ನಡಕ ಶೂ ತಗೊಂಡು ಅಲ್ಲಿಂದ ಮತ್ತೆ ತಗೊಳ್ಳಿಲ್ಲ, ವಾಪಸ್ ಕೊಟ್ವಿ. ಸೊ ಆಮೇಲೆ ವಾಪಸ್ ಕೊಟ್ಟು ಅಲ್ಲಿಂದ ಸೀದಾ ಬಿಲ್ ಮಾಡಿಸಿ ಸೊ ಸೀದಾ ರೂಮ್ ಕಡೆ ಹೊಡ್ತೇವೆ ಗೈಸ್. ಓಕೆ ಬಾಯ್. ಸೊ ಗೈಸ್ ಫೈನಲಿ ಎಲ್ಲ ತೊಗೊಂಡಾಯ್ತು. ಸೊ ತಮ್ಮ ಫ್ರಿಂಟಲ್ಲಿ ಸೊ ತೊಗೊಂಡೀಗ ಸೀದಾ ಹೋಗ್ತಾ ಇದ್ದೀವಿ ನಾನು ಮತ್ತು ಗಣೇಶನ. ಸೊ ನೋಡಿ ಗಣೇಶನಲ್ಲಿದ್ದಾನೆ. ಸೊ ಹೋಗುವ ಈಗ ಸೀದಾ ರೂಮಿಗೆ. ಸೊ ಇಷ್ಟು ಐಟಮ್ ಆಗಿದೆ. ಆ ಕಡೆ ಮತ್ತೆ ಖಾಲಿ ಬಂದಿದ್ದು, ಈ ಕಡೆ ಐಟಮ್ ತೊಗೊಂಡು ಹೋಗೋದು. ಸೊ ತಮ್ಮ ಫ್ರಿಂಟ್ ಯಾರಿಗೂ ಬಂದಿಲ್ಲ ಅಂದಿದ್ರೆ ಬಂದು ವಿಸಿಟ್ ಮಾಡಿ. ಒಳ್ಳೆ ಇದೆ ಶೂ ಕಲೆಕ್ಷನ್, ಸಖತ್ತಾಗಿದೆ. ಶೂ ಕಲೆಕ್ಷನ್ ನೋಡಿದ್ರೆ ನೀವು ಕಳೆದೋಗ್ತೀರ, ಹಂಗಿದೆ. ಓಕೆ ಬಾಯ್, ರೂಮಿಗೆ ಹೋಗಿ ಸಿಗ್ತೆ. ಸೊ ಗೈಸ್ ಈಗ ರೂಮಿಗೆ ಬಂದ್ವಿ. ಸೊ ನಾನು ಮತ್ತು ಗಣೇಶನ ಗೈಸ್ ನೋಡಿ ಎಷ್ಟು ದೊಡ್ಡದು ಬ್ಯಾಗ್, ಸಿಕ್ಕಾಪಟ್ಟೆ ದೊಡ್ಡದಿದೆ ಬ್ಯಾಗ್. ತಂದಿರೋ ಐಟಮ್ ಹೀಗಿದೆ ನನಗೆ. ಅಲ್ಲಿದೆ ತಮ್ ಪ್ರಿಂಟ್ ಅಂತ ಎಲ್ಲ ಒಳಗಡೆ ಒಂದು ತಮ್ ಪ್ರಿಂಟ್ ಇಷ್ಟು ದೊಡ್ಡದು ಬ್ಯಾಗ್ ಚೆಯ್ಯೋ ಈಗೆಲ್ಲ. ಓಕೆ ಸೊ ಗೈಸ್ ಇದು ಗಣೇಶನೊಂದು ರೋಲೆಕ್ಸ್ ವಾಚ್. ಹಿಂಗಿದೆ ನೋಡಿ ರೋಲೆಕ್ಸ್, 2 ಕೋಟಿ, ಜಾಸ್ತಿ ಇಲ್ಲ. ಪರ್ಫೆಕ್ಟ್ ಒಂದ. ಸೊ ಗೈಸ್ ಚಪಾತಿ ಮತ್ತು ಮೂಲಂಗಿ ಪಲ್ಯ. ಈಗ ಗಂಟೆ ಎಷ್ಟಾಯ್ತು ಗೊತ್ತಾ? 4:23 ಆಗಿದೆ ನೋಡಿ. ಸೊ ಯಾಕೆ ಊಟ ಲೇಟ್ ಆಯಿತು ಅಂದರೆ ನಾನು ಗಣೇಶನ ಬಟ್ಟೆ ತರಲಿಕ್ಕೆ ಹೋಗಿದ್ದೆ. ನಾಳೆ ಅವ್ರ ಮನೇಲಿ ಪೂಜೆ ಇದೆ, ಅದಕ್ಕೋಸ್ಕರ ಪೂಜೆಗೆ ಹೋಗಲಿಕ್ಕೆ. ಸೊ ಅವ್ನ ಬಟ್ಟೆ ತೊಗೊಳ್ಬೇಕಂತ ಹೇಳ್ದೆ. ಸೊ ಅವನ್ನ ತೊಗೊಂಡೆ ಬಟ್ಟೆನ. ಸೊ ನಾನು 1-2 ಬಟ್ಟೆ ತೊಗೊಂಡೆ, ಮತ್ತು ಶೂ ತೊಗೊಂಡೆ, ಒಂದೊಂದು ವಾಚ್ ತೊಗೊಂಡೆ ಗಣೇಶನ. ಸೊ ನಾವು ಡಿ-ಮಾರ್ಟಿಗೆ ಹೋಗೋದಂತಾಗಿತ್ತು. ಸೊ ಡಿ-ಮಾರ್ಟಿಗೆ ಹೋಗಲಿಲ್ಲ ಅನ್ನೋದಕ್ಕೆ ಸೊ ಸೀದಾ ತಮ್ಮ ಫ್ರಿಂಟಿಗೆ ಹೋಗಿದ್ವಿ. ತಮ್ಮ ಫ್ರಿಂಟ್ ಹೋಗಿ ಕುಂಜಿಬೆಟ್ಟು ಹತ್ರ ಹೋಗಿ ತಮ್ಮ ಫ್ರಿಂಟಲ್ಲಿ ಬಟ್ಟೆ ತೊಗೊಂಡು ಮತ್ತು ಶೂ ತೊಗೊಂಡು ವಾಚ್ ತೊಗೊಂಡು ಸೀದಾ ಅಲ್ಲಿಂದ ಬಂದ್ವಿ. ಸೊ ಈಗ ಗಣೇಶನ ಹೋದ ಸೀದಾ ರೂಮಿಗೆ ಅವನು. ಸೊ ಈಗ ನಾನು ಊಟ ಮಾಡ್ತಾಯಿದ್ದೀನಿ. ಅವಾಗ ಬಂದು ತಿಂಡಿ ಇದಿತ್ತು, ಎಂಥ ಕುರ್ಕುರಿ ಇತ್ತು ನೆನ್ನೆದು, ಅದು ಕುರ್ಕುರಿ ತಿಂತ ಕೂತ್ಕೊಂಡಿದ್ವಿ. ಸೊ ಇಷ್ಟೊತ್ತಂಗ ಮಾತಾಡಿದೆ ನಾನು ಗಣೇಶನ. ಸೊ ಅವನಿಗೆ ಹೋದ. ಸೊ ಅದಕ್ಕೆ ನಾನೀಗ ಊಟ ಮಾಡ್ತಾಯಿದ್ದೀನಿ ಗೈಸ್. ಅದು ಚಪಾತಿ ಮತ್ತು ಮೂಲಂಗಿ ಪಲ್ಯ. ಸೊ ಓಕೆ 10 ಮಿನಿಟ್ ಸಿಗ್ತೇನೆ, ಬಾಯ್. ಸೊ ಗೈಸ್ ನಮ್ಮ ಹೋಟೆಲ್ ಹತ್ರ ಬಂದಿದೆ. ಸೊ ನಮ್ಮ ಹೋಟೆಲ್ ಹತ್ರ ನಮ್ಮ ಓನರ್ ಹತ್ರ ರಜೆ ಕೇಳಲಿಕ್ಕೆ ಬಂದದ್ದು ಗೈಸ್. ಸೊ ಗೈಸ್ ನಾನು ರಜೆ ಕೇಳಲಿಕ್ಕೆ ಹೋಗಿದ್ದೆ. ಸೊ ರಜೆ ಕೇಳಿದೆ ಅವ್ರ ಹತ್ರ, ಆಯಿತು ಅಂತ ಹೇಳಿದರು. ಸುಮ್ಮನೆ ಹೊರಗಡೆ ಬಂದರು. ಹೊರಗಡೆ ಬಂದಾಗ ಊಟಕ್ಕೆ ಎಲ್ಲಿ ಮಾಡೋದು ಅಂತ ಕೇಳಿದ್ರು. ಊಟ ಮಾಡಲಿಕ್ಕೆ ಕೇಳಿದಕ್ಕೆ ಇಲ್ಲ ಊಟ ಮಾಡಬೇಕಿನ್ನ ಅಂತ ಹೇಳಿದೆ. ನಿಮ್ಮ ಲೆಕ್ಕದಲ್ಲಿ ಏನಾದರೂ ಇದ್ದರೆ ಕೊಡಿ ಅಂತ ಹೇಳಿದ್ದು. 500 ರೂಪಾಯಿ ತೆಗೆದು ಕೊಟ್ಟೋಗಿದ್ದಾರೆ ನನಗೂ ಮತ್ತು ದಿನೇಶ್ಗೆ. ಒಂದೊಂದು ವಿಚಾರದಲ್ಲ ಒಳ್ಳೆ ಇದೆ ಗೈಸ್ ನಮ್ಮ ಓನರು. ದುಡ್ಡಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಕಂಜಸ್ತನ ಮಾಡಿದೆ. ಊಟದಲ್ಲೆಲ್ಲ ಅಷ್ಟೊಂದೇನು ತೊಂದರೆ ಇಲ್ಲ. ಸೊ ಹೋಗುವ, ಊಟ ಮಾಡಿ ಬರುವ. ಓಕೆ, ಇಲ್ಲ ಎದುರುಗಡೆ ಬನ್ಸಿಗೆ ಹೋಗ್ತಿರೋದು. ಸೊ ಓಕೆ ಹೋಗುವ. ಸೊ ಗೈಸ್ ದಿನೇಶ್ ಭಾಯ್ ಊಟ ಮಾಡ್ತಾ ಇದ್ದಾನೆ. ಸೊ ನಂದು ಇನ್ನೂ ಬಂದಿಲ್ಲ, ಬರಬೇಕು. ಗೈಸ್ ಇದು ಕೋಳಿ ರೊಟ್ಟಿ ಮತ್ತು ಗ್ರೇವಿ. ಸೊ ಓಕೆ ಇದು ನಂದು, ತಿಂದ್ಬಿಟ್ಟು ಸಿಗ್ತಾನೆ, ಬಾಯ್. ಸೊ ಗೈಸ್ ಈಗ ಊಟ ಮಾಡಿ ಹೋಗ್ತಾ ಇದ್ದೀವಿ ರೂಮಿಗೆ. ಧರ್ಮಕ್ಕೆ ಇವತ್ತೊಂದು ಊಟ ಆಯಿತು, ನಮ್ಮ ಓನರ್ ಕಡೆಯಿಂದ ಊಟ ಗೈಸ್ ಇವತ್ತು. ಆಯಿತು ಅಂದರೆ ತಮಾಷೆಗೆ ಹೇಳಿದ್ರು 500 ರೂಪಾಯಿ ತೆಗೆದುಕೊಟ್ರು. ನಾನು ಊಟ ಮಾಡಿದೆ. ಸೊ ಈಗ ಸೀದಾ ರೂಮಿಗೆ ಹೋಗ್ತಿದ್ವಿ. ಸೊ ಓಕೆ ಹೋಗಿ ಮಲ್ಕೊಳ್ತೀನಿ. ಸೊ ಓಕೆ ನಾಳೆ ಸಿಗ್ತಾನೆ ಗೈಸ್. ಓಕೆ ಟಾಟಾ, ಬೈ ಬೈ, ಸ್ಟೇ ಸೇಫ್, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ. पानी बोतल बाय बाय.